ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ಸ್ಪರ್ಧೆ ಪ್ರಾರಂಭವಾಗೋಕ್ಕೂ ಮುಂಚೆ ಚೀಟಿಯಲ್ಲಿ ವಿಷಯನ ಬರೆದ್ಬಿಟ್ಟು ಡಬ್ಬಿ ಒಳಗಡೆ ಹಾಕ್ತಾರೆ. ಸ್ಪರ್ಧೆ ಪ್ರಾರಂಭವಾಗುತ್ತೆ. ತೋಳ ಒಬ್ಬೊಬ್ಬರಾಗಿ ಬನ್ನಿ. ಡಬ್ಬಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ. ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು. ಪ್ರತಿಯೊಬ್ಬರಿಗೂ ಎಷ್ಟು ನಿಮಿಷ? 5 ನಿಮಿಷ. 5 ನಿಮಿಷ ಅಷ್ಟಕ್ಕೆ ಕೊಟ್ಟಿರೋ ವಿಷಯವನ್ನು ಮುಗಿಸ್ಬೇಕು. ಅದಕ್ಕಿಂತ ಇನ್ನೂ ಜಾಸ್ತಿ ಟೈಮು ತಗೊಳ್ಬಾರ್ದು ಅಂತ ಹೇಳುತ್ತೆ. ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು. ಸೊಂಡಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಗೀರಿರುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಲನ್ನು ಹಾಕಿ ಚೀಟಿಯನ್ನು ಎತ್ತುಕೊಂಡಿತು. ಅಲ್ಲಿದ್ದ ಪ್ರಾಣಿಯಲ್ಲಿ ಫಸ್ಟ್ ಯಾರು ಬರ್ತಾರೆ? ಆನೆ ಬರುತ್ತೆ. ಆನೆ ಹೆಂಗ್ ಬರುತ್ತೆ? ಸೊಂಡು ಅಲ್ಲಾಡಿಸ್ಕೊಂಡು ಬಾಲ ಎಲ್ಲ ಅಲ್ಲಾಡಿಸ್ಕೊಂಡು ಬರುತ್ತೆ. ಈಗ ಅಲ್ಲಿ ಆಶುಭಾಷಣ ಸ್ಪರ್ಧೆ ನಡೀತಾ ಇರುತ್ತಲ್ಲ, ಆಗ ಮೊದಲು ಆನೆ ಬಂದು ತನ್ನ ಚೀಟಿ ತಗೊಳುತ್ತೆ. ಈಗ ಆನೆ ಹೇಳುತ್ತೆ, ಒಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಈಗ ಹಬ್ಬ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವಾಗಲೂ ನೀವು ನಿಮ್ಮ ಅಪ್ಪನ ಕೇಳ್ತಾ ಇರ್ತೀರ, ಅಪ್ಪ ಐಸ್ ಕ್ರೀಮ್ ಅಂತ. ನಿಮ್ಮ ಅಪ್ಪ ಏನಾದರೂ ಒಂದು ರೀಸನ್ ಹೇಳ್ತಾನೆ ಇರ್ತಾರೆ. ಈ ಥರ ಮಗ ಹುಷಾರಿರಲ್ಲ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ಒಂದಿನ ನೀವು ಕೇಳ್ತಾ ಇರ್ತೀರ, ಭಯ ಇರುತ್ತೆ, ಹಂಗೂ ಕೇಳ್ತೀರಾ, ಅಪ್ಪ ಐಸ್ ಕ್ರೀಮ್ ಅಂತ. ಆಗ ನಿಮ್ಮಪ್ಪ ತಗೋಮಗ ಅಂತ ಕಾಸು ಕೊಟ್ಬಿಟ್ರೆ ನಿಮ್ಗೆಲ್ಲ ಹಬ್ಬ ಅಂತ ಇರುತ್ತೆ. ಆಗ ನೀವು ಒಂದ್ ಕಡೆ ಖುಷಿನೂ ಇರುತ್ತೆ, ಒಂದ್ ಕಡೆ ಶಾಕು ಇರುತ್ತೆ. ಯಾಕೆ ಅಂದ್ರೆ ನಿಮ್ಮಪ್ಪ ಒಪ್ಕೋಬಿಟ್ರಲ್ಲ. ಯಾವಾಗಲೂ ರೀಸನ್ ಹೇಳ್ತಾ ಇದ್ರು, ನಮ್ಮಪ್ಪ ಇದಕ್ಕೆ ಯಾಕೆ ಒಪ್ಕೋಬಿಟ್ರು ಅಂತ. ಈಗ ಹಾಗೆ ಆಗುತ್ತೆ. ರೇಡಿಯೋ ಒಂದು ಸಂಪರ್ಕ ಸಾಧನ ಅಂತ ಅಂದ್ರೆ ಒಂದು ವಿಷಯವನ್ನು ಅಥವಾ ಸಂದೇಶವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಸಾರ ಮಾಡುವುದು, ಅದೇ ಸಂಪರ್ಕ ಸಾಧನ. ಫಾರ್ ಎಕ್ಸಾಂಪಲ್, ಸಂಪರ್ಕ ಸಾಧನ ಪ್ರಚಾರ ಮಾಡೋದಲ್ಲ ಅದು. ಈಗ ಇದು ಒಂದು ಊರು. ಈ ಊರಲ್ಲಿ ಒಂದು ಕಡೆ ಏನಾದರೂ ಕಾರ್ಯಕ್ರಮ ನಡೀತಾ ಇರುತ್ತೆ. ಈಗ ಅದು ಇನ್ನೊಂದು ಊರಿಗೆ ತಲುಪಬೇಕು ಅಂದ್ರೆ ಅದು ಪ್ರಸಾರ ಆಗಲೇಬೇಕು. ಅದಕ್ಕೆ ಸಂಪರ್ಕ ಸಾಧನ ಅಂತ ಕರೀತಾರೆ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ರೇಡಿಯೋ ಕಂಡುಹಿಡಿದವರು ಯಾರು? ರೇಡಿಯೋ ಕಂಡುಹಿಡಿದವರು ಯಾರು ಮಕ್ಕಳೇ? ಮಾರ್ಕೋನಿ. ಈಗ ವೇಗವಾಗಿ ಓಡಿ ಬಂದ ಚಿರತೆಯು ತನ್ನ ಚೀಟಿಯನ್ನು ಎತ್ತಿಕೊಂಡಿತು. ಚಿರತೆ ಹೀಗೆ ಹೇಳುತ್ತೆ, ಚಿರತೆ ನನಗೆ ಸಿಕ್ಕಿರುವ ವಿಷಯ ರೈಲು. ಇದು ನನಗಿಂತಲೂ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ಕಂಬಿಗಳ ಮೇಲೆ ಚಲಿಸುವ ವಾಹನ ಯಾವುದು? ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತೆ. ಈಗ ರೈಲಿನಲ್ಲಿ ನಾವೇನೋ ಹೋಗ್ತಾ ಇದ್ರೆ ನಮ್ಗೆ ಒಳ್ಳೆ ಮನೆ ತರ ಫೀಲ್ ಆಗ್ತಾ ಇರುತ್ತೆ. ಈಗ ವ್ಯವಸ್ಥೆ ಇರ್ತಾರೆ. ಅದರಲ್ಲಿ ಪ್ರಯಾಣಿಕರ ಜೊತೆ ಸರಕುಗಳನ್ನು, ಅಂದರೆ ಉದಾಹರಣೆ ವಸ್ತುಗಳು, ಸಾಮಗ್ರಿಗಳು. ರೈಲಿನಲ್ಲಿ ಯಾವುದೇ ಭಯವಿಲ್ಲದೆ ನಾವು ಕಡಿಮೆ ಖರ್ಚಿನಲ್ಲಿ ಪ್ರಯಾಣಿಸಬಹುದು.